ಇದು ಎಲ್ಲಾ ಬಾಳೆ ಮಾಡಿ ಇವನು ಹೆಣಕೆ ಬಿಡಿಯೋದು ಬರಬರಬೇಕಿನ ಮಾತ ತಾಯಿದು. ಹೌದಾ ನೀನು ಅಕ್ಕಿಕಿತ ಹುಚ್ಚಿದ್ದಿ ಇಬ್ಬರಿಗೂ ಹಿಂಗ್ ಕಿವಿ ಗಡ್ಡಿ ಹಿಡಿದು ಊಟ ಬಸಿ ಹೊಡಿಸ್ಬೇಕನ್ನ ಹೌದ ಮತ್ತ ಅಕ್ಕನ ಕಡೆ ಆಗ್ಬೇಕಲ್ಲ. ಈಗ ಲೋಕದ ರೂಢಿ ಅದ ಹೆಂಗ ಎಲ್ಲಾರು ಹಿರಿಯರಿದ್ರಿ. ಹೌದು. ಪ್ರತಿಯೊಬ್ಬರು ಪ್ರಪಂಚ ಮಕ್ಕಳಿಗಾಗಿ ಮಾಡಿರುವ ಏನು ಮಕ್ಕಳು ಅಪ್ಪ ಅವ್ವಪ್ಪಗಾಗಿ ಮಾಡ್ಯಾರ. ಮಕ್ಕಳಿಗೆ ದುಡಿಬೇಕಾಗ್ಯದ್ರಿ. ಯಾರು ಪ್ರಪಂಚ ಮಾಡಿದ್ರು ಮುಂದೆ ತಮ್ಮ ಮಕ್ಕಳದ ಕಲ್ಯಾಣ ಸಲುವಾಗಿನೇ ಮಾಡ್ಯಾರ. ಹೌದು ಹೌದು. ಮತ್ತ ನೀ ಹೌದಿಲ್ಲ? ಹೌದು. ನೀ ಹಿಂಗ್ ಬೈದಿ ಉಲ್ಟಾ ನೀನ್ ಹೆಣಕ್ ಬಿಡಿದು ಅಂತ ಹೇಳಿ. ಅಂದ್ರೆ ಹೆಣಕ್ ನೀ ಏನ್ ಬಿಡಿತಿ ಅಂದ್ರೆ ಸಗತ್ ನಿಂತದ ತಂದ ಅವ್ರಿಗೆ ಹಾಕಲಂದ್ರೆ ದೇವ್ರು ಅವ್ರು ಮಧ್ಯಾಹ್ನ ಹಂಗೇಳಿ ಶಬ್ದ ನಾವ್ ಇರೋರ್ಗೊಳಗೆ ನಮ್ಗೆ ಎಷ್ಟ್ ಹತ್ತದ ಅಟ್ ಗಳಿಸ್ಕೊಂಡೇ ಇದ್ದಿರ್ತೀವಿ. ನೀವು ಬಿಡಿದಿ ಬೇಕು ನಮಗ ನಾವೇ ಬಿಡ್ಕೊಂಡು ಹೋಗ್ತೀವಿ. ಒಂದ್ ಮಾತು ಹೇಳಿದ್ರು ಇವನು ಹೆಂಗೆ ಮಾಡಿದ್ರು ಗಪ್ಪೆ ಮಾಡ್ತೀನಿ ಅಂದ್ರು. ಬರಬರದ ಮಾತ. ಹೌದಾ? ಈಗ ಪಾಲ ಧರ್ಮ ಮತ್ತು ಕರ್ಮ ಅಂತ ಹೇಳ್ಯದ. ಹೌದಾ? ಹೌದು. ಈಗ ಎಂತದ್ ಮಾತಾಡುದ ನನ್ನ ಮಗಳು ಅಂದ್ರೆ ಒಳ್ಳೆ ಕರ್ಮವನ್ನ ಮಾಡು. ಹೌದಾ? ಹೌದು. ಜ್ಞಾನಿಗಳು ಹೇಳ್ತಾರ ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು. ನೀ ಮಾಡುವಂತ ಕರ್ಮ ಆ ಕರ್ಮದಿಂದ ನಿನಗ ಪುಣ್ಯ ಬರಬೇಕು ಅಂತ ಕರ್ಮ ಮಾಡು ಅಂತ ಹೇಳ್ತಾರ ಅವರು ಜ್ಞಾನಿಗಳು. ಹೌದು. ದುರಿತ ಕರ್ಮವನ್ನೊಲ್ಲದಿರು ಅಂದ್ರವ್ರು ಇಂತ ಕೆಟ್ಟ ಕರ್ಮಾದಿಗಳನ್ನ ಮಾಡ್ಲಿಕ್ ಹೋಗ್ಬೇಡ ಅಂತ ಹೇಳ್ಯಾರ. ಅಪ್ಪ ಗಪ್ ಮಾಡೋದು ಮಾಡಿಬೇಡ ತಂದಿರ್ಬೇಕು ಅವರು. ಹೌದು. ಅಪ್ಪಗ ಗಪ್ ಮಾಡ್ತೀನಿ ಅಂದಳಕ್ಕೆ ಮಾಡ್ಯಾನ ಹರ್ಕತ್ತಿಲ್ಲ. ಯಾಕ ನಾ ಗಪ್ ಕುಂಡ್ರತ ಅಂತ ಕೇಳಿದ್ರ ಯಾಕ್ರಿ ಹೆತ್ತವ್ರಿಗೆ ಹಾಮಿ ಇದ್ರು ಮುದ್ದೆ ಇರ್ತದತ್ತ. ಹೌದಿಲ್ಲ? ಹಡದ ತಂದೆ ತಾಯಿಗೆ ಮಕ್ಕಳು ಹೆಗ್ಗಣಂತ ಹುಟ್ಟಿದ್ರು ಪ್ರೀತಿನೇ ಇರ್ತದ. ಯಾರ್ಯಾರು ನಿಂದೆ ಆಡಿದ್ರು ಬೈದ್ರು ಅಂದ್ರೆ ತಂದೆ ತಾಯಿ ಹಡದವ್ರು ಸುಮ್ಕೊಂಡ್ರಂಗಿಲ್ಲ. ತಮ್ಮ ನಾನು ಬಂಗಾರ ಅಂತ ಮಗವು ಅಂತಾರ. ಹಂಗ ನೀ ನನಗ ಬಂಗಾರ ಅಂತ ಮಗುನಿ, ನನ್ನ ಅರಗಿನಿ ನನ್ನ ಬಂಗಾರ ಗುಂಡ ಅಂತಾರ. ಹೌದಿಲ್ಲ? ನೀ ಬೇಕಾದ ಅಂದ್ರಿ ನನಗೇನದು ಸಿಟ್ಟಿಲ್ಲ. ಆದ್ರೂ ತಂದೆ ತಾಯಿನ ಈ ರೀತಿ ಮಾತಾಡುದು ನಿನ್ನ ಧರ್ಮ ಅಲ್ಲ. ಬರೀ ನಾಳೆ ನಾ ಮಾಡಿ ಕೊಟ್ಟ ಮನ್ಯಾಗ ಹೋಗಿ ಇದೇ ಕೈ ಹಿಡಿಸಿದಿ ಅಂದ್ರ ಅವ್ವ ಅಪ್ಪ ಬರ್ತದ ಬೇಗಳೆ ಅಡಿಗೆ ಬರ್ತಾವ. ನಿಮ್ಮ ಅವ್ವ ಅಪ್ಪದ ಏನ್ ಚಲೋದ ಕಲಿಸ್ಯಾರ ಇದನ್ನೇ ಕಲಿಸಿ ಕಳಿವ್ಯಾರತ್ತಾರ. ಹೌದೇನು? ಬೇಗಳೆ ನಿನಗ ಬರಂಗಿಲ್ಲ, ಅವ್ ನಮಗ ಬರ್ತಾವ. ಅದಕ್ಕಂತ ಹೇಳಿ ನೀ ಎಷ್ಟೇ ಇರ್ಲಿ ಮಗಳಿದ್ದಿ ಮಗಳು ಜಾಗಿನಾಗಿದ್ದಿ ಅಂತ ಹೇಳಿ ನಿನಗೆ ಇವತ್ತಿನ ದಿವ್ಸ ಬಿಡುತ್ತ. ಮತ್ ಅದೇ ಮತ್ ಯಾವರ ಗಂಡ ಮೇಳಿನವ್ರು ಸರಿ ಇದ್ರು ಈ ರೀತಿ ಮಾತಾಡಿದ್ರೆ ಕಿವಿ ಹಿಡಿದು ಊಟ ಬೈಸಿ ಹೊಡಿಸ್ತೀನಿ. ತಿಳಿದಿಲ್ಲ? ಏಸು ಒಂದ್ 18 ಹೊಡೆದ್ರೆ ಸಾಕಲ್ಲ. ನೀ ಏನ್ ಸಾಕು ಹೊತ್ತು ಮುಳುಗುತ್ತಾನ ಅದೇ ಹೌದಿಲ್ಲ? ಒಂದು ಮಾತನ್ನ ಹೇಳಿದ್ರು ನಾ ಅಂದ್ರ ಅಲಗರ್ಜಿ ಇಲ್ಲ, ನಾ ಅಂದ್ರ ಕೊಳ್ಳೂರು ಕೊಡಗೂಸ ಲಿಂಗಕ್ಕ ಕಟುವ ಹಿಡಿದು ಹಾಲು ಕುಡಿಸಿದ. ಮತ್ತ ನಾ ಅಂದ್ರ ಸಾಧಾರಣ ಅಲ್ಲ, ನಾಮದೇವ್ ಮಹಾರಾಜ ಪಾಂಡುರಂಗ ಉಣಿಸಿದಿ ಇಲ್ಲತ್ತಿಲ್ಲ ಉಣಿಸ್ಯಾರ. ಹೌದಾ? ನಿನ್ನಂಗ ನಾ ಹಲ್ಲುಗಳದ್ ಬಿ ಮಾತಾಡ ಹಿಂಗಿಲ್ಲ. ಕೊಳ್ಳೂರು ಕೊಡಗೂಸ ಲಿಂಗಕ್ಕೆ ಹಾಲು ಕುಡಿಸ್ಯಾದ, ಅದು ಖರೆ ಅದ. ಹೌದಿಲ್ಲ? ಹೌದು. ಮತ್ತ ನಾಮದೇವ್ ಮಹಾರಾಜ ಪಾಂಡುರಂಗ ಗುಣಿಸ್ಯಾನ, ಇದನ್ನು ಖರೆ ಅದ. ಹೌದು. ಆದ್ರೂ ಎದರಿಂದ ಉಂಡಾರ ಅವರು? ಎದರಿಂದ್ರಿ? ಅವರಲ್ಲಿ ಇರುವಂತ ಭಕ್ತಿ. ಹೌದು. ಆ ಭಕ್ತಿ ಹಣ್ಣಾಯ್ತು ಅಂದ್ರ ಭಗವಂತನ ಕಡೆ ನಾವು ಹೋಗುದು ಬೇಡ, ಭಗವಂತನೇ ನಮ್ಮ ಮನೆಗೆ ಬರ್ತಾನ. ಹುಡುಗಾಡ್ಕೊಟ್ಟು ಗಿಡದಾಗ ಮಾವಿನಕಾಯಿ ಹಣ್ಣಾಯ್ತು ಅಂದ್ರ ಮಾವಿನಕಾಯಿ ಕಗ್ಗಿತ್ತು ಅಂದ್ರೆ ಗಿಡಗಳು ಎಷ್ಟು ಅದ್ರ ಮ್ಯಾಗ ಕೂತು ಹೇತು ಹಾರಿ ಹೋಗ್ತಾವ. ನೋಡಿದ್ರ ಅದಕ್ಕ ನೋಡಂಗಿಲ್ಲ. ಹೌದು. ಅದೇ ಕಾಯಿ ಇದರ ಹಣ್ಣಾಯ್ತು ಸುವಾಸನೆ ಬೀರ್ಲಗತ್ತಂದ್ರ ಟಪ್ಪಲ್ ಹಾಕದ ಅವಶ್ಯಕತೆ ಇಲ್ಲ, ಅವಕ್ಕೆ ಟಪಾಲ್ ಹಾಕೋ ಅವಶ್ಯಕತೆ ಇಲ್ಲ, ಅದು ತಾನಾಗಿ ಬರ್ತದ. ಹೌದು. ಆಯಳಾಗ ನಮ್ ಹಿರಿಯರ್ ಅಂತಾರ ಗಿಣಿ ಕಚ್ಚಿದ ಕಾಯಿ ಅದು ಪಾಡದ ಬಹಳ ರುಚಿ ಅದು ತಗೋ ಅಂತ ನೋಡು. ಹಂಗ ನಾವು ಮಾಡುವಂತ ಭಕ್ತಿ ಇದರ ಪರಿಪೂರ್ಣ ಹಣ್ಣಾಯ್ತು ಅಂದ್ರ ಹೌದಾ ಭಗವಂತನ ಕಡೆ ನಾವು ಹೋಗುದು ಬೇಡ, ಭಗವಂತನೇ ನಮ್ಮ ಕಡೆ ಬರ್ತಾನ. ಆದ್ರೂ ಪರಮಾತ್ಮನ ಒಲಿಸಬೇಕಾದ್ರೂ ಮನುಷ್ಯ ಧರ್ಮದಲ್ಲಿ ನಡಿಬೇಕು. ಧರ್ಮದಲ್ಲೇ. ಹೌದು ಹೌದು ಹೌದು. ಪರಮಾತ್ಮ ಎಲ್ಲಿ ದಯಾ ಕ್ಷಮಾ ಶಾಂತಿ ಅಲ್ಲಿ ಭಗವಂತನ ವಸ್ತಿ ವಾಸದ. ಎಲ್ಲಿ ಜೀವರಲ್ಲಿ ದಯಾ ಕ್ಷಮಾ ಶಾಂತಿ ಇರ್ತದ ಅಲ್ಲಿ ಭಗವಂತನ ವಸ್ತಿ ಇರ್ತದ. ದಯವೇ ಧರ್ಮದ ಮೂಲ. ಬಸವಣ್ಣವ್ರ ಮಾತು ಹೇಳಿರಿದು.
ಹೌದಾ ದಯವೇ ಧರ್ಮದ ಮೂಲವಯ್ಯ ಅಂದ್ರು. ಧರ್ಮದಲ್ಲಿ ನಾವು ನಡೆದೇವು ಅಂದ್ರ ಧರ್ಮ ನಮ್ಮನ್ನು ಕಾಪಾಡುತ್ತದಂತ ಹೇಳ್ತಾನೆ. ಶಬಾಷ್. ಹೇಳತ್ ಒಂದು ಕತಿ ಹೇಳ್ದವಳು ನಮ್ಮ ಮಗಳು. ಏನಂತ? ಒಬ್ಬಾಕಿ ವೇಷ ಹೆಣ್ಮಗಳು ಇದ್ದಳು. ಒಬ್ಬ ಸಾಧು ಇದ್ದ. ಅಲ್ಲ ಇವನ ದಿನಾನಿತ್ಯ ಆಕಿನ ನಿಂದೆ ಆಡ್ತಿದ್ದ. ಅಕ್ಕಿಗೆ ಮಾತ್ರ ಸ್ವರ್ಗನೇ ಸಿಗುತ್ತೋ ಇವನಿಗೆ ನರಕ ಸಿಗುತ್ತೋ. ಹೌದು. ಪರಮಾತ್ಮಗ ಹೋಗಿ ಕೇಳದ ಏನತ್ತ? ನಾ ಹಗಲಿರುಳು ನಿನ್ನ ನಾಮಸ್ಮರಣೆಯನ್ನು ಮಾಡಿದ ನನಗ್ಯಾಕೆ ನರಕ ಸಿಗುತ್ತೋ ಅಂದ್ರ ನೀ ಹಿಂಗೆಲ್ಲ ದಿನಾನಿತ್ಯ ನಿಂದೆ ಆಡಿದಕ್ಕಾಗಿ ನಿನಗೆ ಇಂಥ ಜನ್ಮ ಬಂದದ ಅಂತ ಹೇಳಿದ್ರು. ಹೌದು. ಯಾಕಂದ್ರ ಬಹಳ ಒಳ್ಳೆ ಮಾತುಗಳನ್ನ ಮಾತಾಡಿ ಚಂದ್ರ ಮನ ಸಂತೋಷ ಮಾಡ್ತಿ ಅಂತ ಹಿಂಗ್ ಮಾಡಿದ್ನ. ಒಂದ್ ಸ್ವಲ್ಪ ಹಿಂದ್ ಸರದು. ಹೌದು. ಯಾನು ಕರ್ಮದ ಬಗ್ಗೆ ಹಿಂದ್ ಸರದು ಏನಾರೇ ಮಾತಾಡ್ತೀನೋ ಅಂತ ಹೇಳಿ ಕರ್ಮ ಎಂತದ್ ಮಾತಾಡ್ಬೇಕು ಅಂತದ. ಹೆಂಗ್ರಿ? कर्म तेरा अच्छा है तो किस्मत तेरी दासी है. नियत तेरा साफ है तो घर में मथुरा काशी है ಅಂತ ಕಬೀರದಾಸ್. ಹಿಂದಿ ಬೋರೋ ಇಂಥದ್ದು ಏನಾರ ಹಿಂದೂ ಸರಳ ಮಾತಾಡ್ತೇನ ತಂದಿದ ಮತ್ತ ನೀ ಅಲ್ಲಿ ಅದ್ರ ಕುರ್ಗಿ ಕೊಳ ಕಟ್ಟಿದೆ ಅಲ್ಲೇ ಹಚ್ಚಬೇಕಾಗ್ತದ ನನಗೂ. ಬರಬರದ ಮಾತ. ಹೌದಿಲ್ಲ? ಹೌದು. ಅಬ್ರು ನಿಂದು ಉಳಿಯಂಗಿಲ್ಲ, ನಂದು ಉಳಿಯಂಗಿಲ್ಲ. ಇಬ್ರು ಅಪ್ಪ ಮಕ್ಕಳು ಹೋಗುದು ಹಂಗೆ. ಹೌದಿಲ್ಲ? ನೀವ್ ಎಡ್ಡು ಅಬ್ರು ಗಿಡಿಯವತ್ತಿ ಎದ್ದು ಹೋತಾರ ಮಂದಿ. ಅವ್ರೇನ್ ಹೋಗಲಿ ಇವತ್ತ ತಾಯಿ ಜಾತ್ರೆ ಇರ್ಲಿ. ಈಗ ಒಂದು ವೇಷ ಹೆಣ್ಮಗಳು ಒಂದು ಸಾಧುನ ಚರಿತ್ರೆ ಹೇಳ್ಯಾಳಂದ್ರ ನಾವು ಅದೇ ಜಾಗದಲ್ಲಿ ಹಚ್ಚು ಅಲ್ಲೇ ಹುಡುಕಾಡ್ಬೇಕಲ್ಲ ನೀವು. ಕಾಶಿಯಲ್ಲಿ ಕಬೀರದಾಸರು 2 ಪಂಥಿ ಮನುಷ್ಯರು. ಏನನ್ನು ಮಾಡ್ತಿದ್ರು? 5 ಹೊತ್ತು ನಮಾಜ್ ಮಾಡ್ತಿದ್ರು, 2 ಹೊತ್ತು ಹರಿಭಜನೆ ಮಾಡ್ತಿದ್ರು. ಪಾಂಡುರಂಗನ ಧ್ಯಾನ. ಅವರಲ್ಲಿ ಒಂದು ಧರ್ಮ ಇತ್ತು. ಹೌದು. ಹ್ಯಾಂಗ್ರಿ? ಅವರ ಮನೆಗೆ ಜೋಗಿ ಜಂಗಮ ಸಾಧು ಸತ್ಪುರುಷ ಬೇಕಾದ ಒಂದು ಭೌತಿ ಭಿಕ್ಷಾಂದಿಹಿ ಅಂತಂದ್ರ ಅವನ ಖಾಲೆ ಎಂದು ಕಳುತ್ತಿತ್ಲ. ಹೌದು ಹೌದು. ತಮಗೆ ಇರ್ಲಿಕ್ಕೆ ಬಿಡಲಿಕ್ಕ ಅವರಿಗೆ ಪ್ರಸಾದ ಅಂತ ಹೇಳಿ ಊಟ ಮಾಡಿಸಿ ಕಳುತ್ತಿದ್ರು. ಇಂಥ ಪದ್ಧತಿ ಅವರಲ್ಲಿ ಇತ್ತು. ಕಡು ಬಡತನ ಕಾಡ್ತಿತ್ತು. ಹುಲ್ಲು ಗುಡಿಸಲದಲ್ಲಿ ಇರ್ತಿದ್ರು. ಒಪ್ಪತ್ತು ಊಟಕ್ಕೆ ಶೀಘ್ರ ಸಿಗ್ತಿತ್ತು, ಸಿಗ್ಲಿಕ್ಕಿಲ್ಲ. ಆದ್ರೂ ನೀರು ಕುಡಿದ್ರೆ ಯಾಕಾಗಲಿಕ್ಕ? ರಾತ್ರಿ ಊಟಕ್ಕೆ ಸಿಗ್ಲಿಲ್ಲ ಅಂದ್ರೆ ನೀರು ಕುಡ್ದು ದಿನಾನಿತ್ಯ ಅವರ ಧರ್ಮ ಇತ್ತು. ಪಾಂಡುರಂಗನ ನಾಮಸ್ಮರಣೆ 8ಕ್ಕೆ ಭಜನಾ ಚಾಲು ಮಾಡಿ ಬಿಡ್ತಿದ್ರು. ಹೌದು ಹೌದು. ಚಾಲು ಮಾಡಿದಾಗ ನಿತ್ಯ ಬರೋ ತನಕ ಭಜನಾ ಮಾಡ್ತಿದ್ರು. ನಿತ್ಯ ಬತ್ತಂದ್ರೆ ಎಲ್ಲ ಬಿಟ್ಟು ಮಕ್ಕೊಂಡು ಬಿಡ್ತಿದ್ರು. ಹೌದಾ? ಆ ಕಬೀರದಾಸನ ಹುಲ್ಲು ಗುಡಿಸಲವರು ಮಕ್ಕಳದವರು ಒಂದು ವೇಷ ಹೆಣ್ಮಗಳು ಹುಲ್ಲು ಗುಡಿಸಲಿತ್ತು. ಶಬಾಷ್. ಹೌದು. ಈ ಕಬೀರದಾಸನ ಮಡದಿ ಮಕ್ಕಳು ಕೂಡಿ ದಿನನಿತ್ಯ ಭಜನಾ ಮಾಡುವುದನ್ನು ಕೇಳಿ ನೋಡಿ ಕೇಳಿ ಕೇಳಿ ಆಕೆಗೆ ಬ್ಯಾಸರಾಗಿ ಹೋಯ್ತು. ಹೊಟ್ಟೆ ನಿಂತು ಹತ್ತಂದು ಆಕೆ ಅಂಗಳು ಈ ಕಬೀರಿಯನ ಹಾಟೆ ಇದು ಬೆಳತನಕ ಬಿಟ್ಟಲ್ಲ ಅಂತ ಬಗಳು ಬಿಡಂಗಿಲ್ಲ. ಏನ್ ನೀವು ಪಕ್ಕ ಪನ್ನಿ ಮಾಡ್ಬೇಕಂದ್ಲ. ಏನ್ ಮಾಡಿದ್ರಿ? ಸೀದಾ ಊರ್ ಮಾಲಿಕ್ ಗೌಡ್ರ ಮನೆಗೆ ಹೋದಳು. ಗೌಡ್ರ ಕಡೆ ಹೋಗಿ ಗೌಡ್ರಿಗೆ ಹೇಳ್ತಾಳ, ಗೌಡ್ರ ಕಬೀರಿಯನ ಹಾಟೆನ ಮಗ ಬೆಳತನಕ ಬಿಟ್ಟಲ್ಲ ಬಿಟ್ಟಲ್ಲ ಅಂತ ಹೇಳಿ ಸುಮ್ಮನೆ ಮಗಳ್ತಾನ. ನಮಗೂ ನಿಂತಿ ಬರುಗೂಡಲ್ಲ ಜನ. ಅವನು ಬಂದು ಏನಾರ ತಾಕೀತ್ ಮಾಡ್ರಿ. ಹೌದು ಹೌದು ಅಂದಾಗ ಊರ್ ಮಾಲಿಗೌಡರು ಸಂಗಟ್ 4 ಮಂದಿನ ಕರ್ಕೊಂಡು ಬಂದು ಕಬೀರದಾಸನ ಮಡದಿ ಮಕ್ಕಳಿಗೆ ಹೇಳ್ತಾರ, ಕಬೀರ ಎಲ್ಲೋ ಕಬೀರ, ನೀ ನಮೋಜರಿ ಮಾಡು, ಭಜನಾರಿ ಮಾಡು, ಏನ್ ಮಾಡ್ತಿ ಮಾಡು. ರಾತ್ರಿ 8 ಗಂಟೆ ತನಕನೇ ಪರ್ಮಿಷನ್. ಹೌದು. 8ರ ಮುಂದೆ ನೀ ಭಜನಾನು ಮಾಡಬಾರ್ದು. ಇಲ್ಲಿ ಸುತ್ತಮುತ್ತ ಇರೋರಿಗೆ ಬ್ಯಾಸರ ಆಗಬಾರ್ದು, ಕಿರಿಕಿರಿನೂ ಆಗಬಾರ್ದು. ಐತ್ರಿಪ್ಪ ಅಂದ. ಯಾಕಂದ್ರೆ ಗೌಡ್ರು ಹೇಳ್ತಾರ. ನಮಸ್ಕಾರಪ್ಪ, ಐತ್ರಿಪ್ಪ ಗೌಡ್ರ, ನೀವ್ ಹೇಳಿದಂಗೆ ಮಾಡ್ತೇನಂದ. ಹೋದ್ರು ಗೌಡ್ರು. ಯಥಾ ಪ್ರಕಾರ ಮಡದಿ ಮಕ್ಕಳು ಕೂಡಿ ಮತ್ತೆ ಊಟ ಮಾಡಿದ್ರು. ಮತ್ತೆ 8ಕ್ಕ ಊಟ ಮಾಡಿ ದಿನನಿತ್ಯ ಹಂಗ ಭಜನಾ ಚಾಲು ಮಾಡ್ತಿದ್ರು, ಹಂಗ ಭಜನಾ ಚಾಲು ಮಾಡಿ ಬಿಟ್ರು. ಹೌದಾ? ಅವ್ರ ಧರ್ಮ ಇತ್ತದು. ಚಾಲು ಮಾಡಿದಾಗ ಈ ಹೆಣ್ಮಗಳಿಗೆ ತಡ್ಕೊಳಕ್ ಆಗ್ಲಿಲ್ಲ ನೋಡ್ರಿ. ಗೌಡ್ರ ಮಾತು ಹೇಳ್ಯಾರ ಕಿಮ್ಮತ್ತಿಲ್ಲ ಅಂದ್ರ ಗೌಡ್ರ ಮಾತಿನ ಕಿಮ್ಮತ್ತು ನನ್ನ ಹಾಟೆ ಕಬೀರಿಯಾಗಿ ಇಲ್ಲ ಅಂತ ಹೇಳಿ ಓಡ್ಕೋತ ಹೋಗಿ ಗೌಡ್ರಿಗೆ ಹೇಳ್ತಾಳ. ಮತ್ತೆ ಹೇಳಿದ್ರೆ ಗೌಡ್ರಿಗೆ ನೋಡ್ರಿ ನಿಮ್ ಮಾತಿನ ಕಿಮ್ಮತ್ನು ಕಬೀರದಾಸ್ ನನ್ನ ಹಾಟೆನ ಮಗನಿಗಿಲ್ಲ. ಮತ್ತ ಭಜನಾ ಚಾಲು ಮಾಡ್ಯಾನಂದು. ಅಲ್ಲ ಮಗನ ಅಂದವನು ಗೌಡ. ಗೌಡಿಗೆ ಸಿಟ್ಟು ಬತ್ತು. ಗೌಡ್ರ ಧರ್ಪ ಸಂಗಟ್ 4 ಮಂದಿ ಆಳ ಮಕ್ಕಳನ್ನ ಕರ್ಕೊಂಡು 5 ಲೀಟರ್ ಗಾಸ್ಲೆಟ್ಟಿ ಒಂದು ಖಡ್ಡೆ ತಗೊಂಡೆ ಬಂದ ಗೌಡ. ಸಂಗಟ ಒಯ್ದು ಖಡ್ಡೆ ಬಿ ಬರೋ ತನಕ ಕಬೀರದಾಸನ ಮಡದಿ ಮಕ್ಕಳು ಕೂಡಿ ಹುಲ್ಲು ಗುಡಿಸಿದಾಗ ಭಜನಾ ಮಾಡ್ತೀವಿ. ವಿಠಲ್ 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 ನಡೆದಿತ್ತು. ಅವರು
ಗೌಡ ಯಾವ ವಿಚಾರ ಮಾಡ್ಲಿಲ್ಲ ಆ ಹುಲ್ಲು ಗುಡಿಸಲಕ್ಕ ಎಣ್ಣೆ ಸುರುವಿ ಕಟ್ಟಿ ಕೊಡಲು ಬೆಂಕಿ ಹಚ್ಚಿ ಬಿಟ್ಟ. ನೋಡ್ರಿ ಗೌಡ್ರ ದಗದ ಆ ಗುಡಿಸಲು ದಾಗ್ 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 ಉರಿಲಿಗತ್ತು. ಉರಿತಿರುವ ಕಬೀರದಾಸನ ಮಡದಿ ಮಕ್ಕಳು ಹೇಳ್ತಾರ, ಕಬೀರದಾಸನ ಹೆಂಡತಿ ಲೋಹಿತ, ಮಗ ಕಮಾಲ, ಹೌದಾ ಅವನಿಗೆ ಒಬ್ಬಕ್ಕಿನೇ ಮಗಳು ಕಮಾಲಿ. 4 ಮಂದಿ ಕೂಡಿ ಭಜನ ಮಾಡ್ತಿದ್ರು. ಮಕ್ಕಳು ಹೆಂಡ್ರು ಮಕ್ಕಳು ಹೇಳ್ತಾರ ಕಬೀರದಾಸಿಗೆಪ್ಪ ಗುಡಿಸಲಕ್ ಬೆಂಕಿ ಎತ್ತದ, ದಾಗ್ ದಾಗ್ ಉರಿಲಿಗತ್ತದ ಅಂದ್ರು. ಹೌದು ಅಂದಾಗ ಅವ ಹೇಳ್ದ, ನೀವೇನು ಚಿಂತೆ ಮಾಡ್ಬೇಡ್ರಿ ಅನ್ನೋ, ದಿನನಿತ್ಯ ಕೂಟಿ ಬೆಳಕಿ ಚಿಮಣಿ ಬೆಳಕಿನೊಳಗೆ ಭಜನ ಮಾಡ್ತಿದ್ದೀವಿ. ಹೌದಾ ಪಾಂಡುರಂಗ ಇವತ್ತಿಂತ ದೊಡ್ಡ ಬೆಳಕು ಕೊಟ್ಟಾನ, ಕುಣದೇಡಿ ಹಿಂಗ ನಮ್ಮ ಗುಡಿಸಲಕ್ ಬೆಂಕಿ ಹಚ್ಚೋರ್ ನಾವು ಡೊಳ್ಳಿನೋಡ ಹಾಡೇವ್ರಿ. ನೀವು ಹಾಡ್ಕಿಲ್ಲ ಬಿಟ್ಟು ಓಡ್ತೀರಿ ಮೊದಲು ಯಾರು ಓಡೈತು. ಕಬೀರದಾಸ್ ಅವನಲ್ಲಿ ಧರ್ಮ ಇತ್ತು. ಅವಂದ ಹೆಂಡ್ರ ಮಕ್ಕಳಿಗೆ ನೀವೇನ್ ಅಂಜಬೇಡ್ರಿ, ಏನೋ ಈಗ ಕೂಟಿ ಚಿಮಣಿ ಬೆಳಕಿ ನಾವು ಮಾಡ್ತಿದ್ದೇವೆ, ದೊಡ್ಡ ಬೆಳಕು ಕೊಟ್ಟಾನ ಪಾಂಡುರಂಗ, ಕುಣದಾಡಿ ಮಾಡ್ರಿ ಅಂದ. ಮಾತು ಕುಣಿಲಿಗತ್ತು. ಸಾಕ್ಷಾತ್ ಪಾಂಡುರಂಗ ಗರ್ವಾಯ್ತು. ಅರವಾಗಿ ನಾನು ಭಕ್ತಗಿಂತ ಸಂಕಟ ಬಂತ ಹೇಳಿ ಬೇಗನೆ ಅಲ್ಲಿ ಹೋದ. ಧಾಳಿಯಾಗಿ ಸುಳದ ಕಬೀರದಾಸನ ಗುಡಿಸಲು ಬೆಂಕಿ ಹೋಗಿ ವೇಷ ಹೆಣ್ಮಗಳು ಗುಡಿಸಲು ಮ್ಯಾಗ ಬೆತ್ರಿ. ಅದು ದಗ್ 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 ಉರಿಲಿಗತ್ತು. ಉರಿತಿರುವಾಗ ಬಪ್ಪಿ ಹುಡುಕತೆ ಬಂದಳು ಕಬೀರದಾಸನ ಅಂತಾಳೆ, ಕಬೀರಿ ನನ್ನ ಹಾಟ್ಯ ನಿಂದು ಸುಡೋರು ಹೆಂಗರಿ ಆಗ್ಲಿ ನಂದೇನ್ ಸುಟ್ಟಿ ಅಂದಳಕಿ. ಅವಾಗ ಏನಂದ್ರೆ ಕಬೀರದಾಸ ಅವ ಅಂದ, ತಂಗಿ ನಂದೇನ್ ದೋಷ ಇಲ್ಲ, ಊರ್ ಮಾಲೀಕ್ ಗೌಡ ಬಂದು ನನ್ನ ಗುಡಿಸಲು ಸುಟ್ಟಾನ, ಜಗದ ಮಾಲೀಕ್ ಬಂದು ನೀನು ಗುಡಿಸಲು ಸುಟ್ಟಾನ, ನಾ ಏನ್ ಮಾಡ್ಲಿ ಅಂದ. ನಾ ಹೆಂಗ್ ಮಾಡ್ಲಿ ನಾ ಹೆಂಗ್ ಮಾಡ್ಲಿ ಅಂದ್ರ ತಗೋತಾಳ ನಾನು. ಆ ಕಬೀರದಾಸನ ಜೊತೆ ಗೂಡಿ ಆ ವೇಷ ಹೆಣ್ಮಗಳು ಭಜನಾ ಮಂಡಲಕ್ಕೆ ಚಾಲು ಮಾಡಿದ್ರು. ಹೌದಾ ಮುಂದ ಅಂತ ಹೆಣ್ಮಗಳು ಪುನರ್ಜನ್ಮ ತಾಳಿ ದಾಮಾಜಿ ಪರಂಗನ ತಂಗಿ ಶಿವಶರಣಿ ಕಾನೋ ಪಾತ್ರ ಆಗಿ ಜನಿಸುವಾದರು. ಹೌದಾ ಇದು ಎದರದು ಧರ್ಮದ ಪ್ರಭಾವದಿಂದ. ಹೌದಾ ಧರ್ಮದಲ್ಲಿ ಇಂತ ತಾಕತ್ತದ. ಧರ್ಮ ಕರ್ನಾಟಕ ತಾವ್ ಒಂದೇ ಜಯ ಆಗಂಗಿಲ್ಲ, ಸಂಘಟ ಇದ್ದಕ್ಕೂ ಕರ್ಕೊಂಡು ಜಯ ಮಾಡ್ತದ. ಹೌದು 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 ಧರ್ಮ ಪರೇಶಾನ್ ಹೋತಾ ಹೈ ಮಗರ್ ಪರಾಜಿತ್ ನೈ ಹೋತಾ ಅಂತ ಹೇಳ್ತಾನ. ಹೈರಾಣ ಆಗ್ತದ ಧರ್ಮದ ಕರೆ. ಎಂದು ಸೋಲಿರಂಗಿಲ್ಲ, ಅದಕ್ಕೆ ಜಯ ಅದಕ್ಕೆ ಇರ್ತದ ಅಂತ ಹೇಳ್ತಾನ. ಹೌದು ಅದಕ್ಕಿರ್ಲಿ. ಈಗ ನಾಮದೇವ್ ಮಹಾರಾಜ ಪಾಂಡುರಂಗ ಗುಣಶಾನ್ ಅಂತ ಹೇಳ್ಯಾರ. ಹೌದು ಹೌದು ನಮ್ಮ ಸೊಲ್ಲಾಪುರ ಜಿಲ್ಲೆಯ ಮೊಹೋಳ ತಾಲೂಕಿನ ಯಾವ್ರಿಪ್ಪ ಪಂಡ್ರಪುರ ಮತ್ತು ಮೊಹೋಳ ರೋಡಿಗೆ ಅರಣ್ಯಗಾಂವ್ ಅಂತ ಹೇಳಿ ಒಂದು ಊರು. ಶಬಾಷ್. ಅಲ್ಲಿ ಸಾವತಾಮಾಳಿ ಅಂತ ಹೇಳಿ ಒಬ್ಬ ಶ್ರೇಷ್ಠ ಸಂತರಾಗಿ ಹೋದರು. ಅವ್ರು ಎಂತವ್ರು ಇದ್ರು ಅಂದ್ರ ಅವ್ರ ಮನೆಯಲ್ಲಿ 8 ಎತ್ತಿನ ಒಕ್ಕಲ್ತನ, ಅಗರ್ಭ ಶ್ರೀಮಂತರು. ಅವ್ರ ಮನೆಗೆ ಬೇಡಿ ಬೇಕಾದವ್ರು ಬರ್ಲಿ, ಅವರಿಗೆ ದಾನ ನೀಡ್ಲಾರ್ರಿ, ಪ್ರಸಾದ ಮಾಡ್ಲಾರ್ರಿ ಕಳುತ್ತಿತ್ಲ. ಹೌದು ಹೌದು ಅಂತ ಧರ್ಮವಂತರ ಮನಿತಾನಿತ್ತು. ಒಂದು ದಿವಸ ಅವ್ರ ವಸ್ತಿ ಮಗ್ಗಲುಗಳಿಗಿಂದು ರೋಡ್ ಕೂಡಿ ದಿಂಡಿ ಹೊಂಟಿತ್ತು. ಹೌದು ಆಷಾಢ ದಿಂಡಿ, ಪಾಂಡುರಂಗ ಪಾಂಡುರಂಗ ವಿಠಲ ಅನ್ಕೊತ ನಡೆದಿದ್ರು. ನಡೆದ ಸಮಯದೊಳಗೆ ಅವರು ನೋಡಿದ್ರು, ಸಾವತಾಮಾಳಿ ನೋಡಿ ಅವ್ರು ಎಲ್ಲಾರನ್ನ ಕರೀತಾರ. ಹೌದು ಮನಿ ಕರೆದು ಅವ್ರಿಗೆ ಎಲ್ಲಾರಿಗೆ ನೀರು ಕೊಟ್ರು, ಕೈಕಾಲು ಮುಖ ತೊಳ್ಕೋದಕ್ಕ ಕುಡಿಯೋದಕ್ಕೆ ನೀರು ಕೊಟ್ರು. ಕೊಂಡ್ರಿ ನಿಮ್ಗೆ ಎಲ್ಲಾರಿಗೆ ಪ್ರಸಾದ ಮಾಡಿಸ್ತೇನೆ ಅಂದ್ರು. ಎಲ್ಲಾರಿಗೆ ಪ್ರಸಾದ ಮಾಡಿಸಿದ್ರು. ಮಾಡಿಸಿದ ಕೂಡಲೇ ಕೆಲವು ಜನರ ಮುಖ ನಗು ನಗುತ್ತಾ ಇತ್ತು. ಹೌದು ಕೆಲವು ಜನರ ಮುಖ ಅಳಮುಖ ಆಗಿತ್ತು. ಯಾಕಂದ್ರೆ ನಡೆದಿಲ್ಲ, ಅವ್ರಿಗೆ ಹಿಂದಿನ ಚಿಂತೆ ಇತ್ತು. ಕೆಲವು ಮಂದಿ ನಾವು ಹಿಂದೆ ಹೆಂಡ್ರು ಮಕ್ಕಳು ಹಂಗ ಬಿಟ್ಟು ಬಂದೆವು, ಮನ್ಯಾಗರೆ ಕೊಳವಿ ಜ್ವಾಳ ಇಲ್ಲ, ಗಂಜಿ ಮಾಡಿ ಕುಡಿಲಿಕ್ಕೆ ಅವು ಹೆಂಗ ಜೋಪಾನ ಆತವತ್ತ ಚಿಂತಿತ್ತು. ಹೌದು ಅಯ್ಯಾಗ ಅವ್ರು ಸಾವತಾಮಾಳಿ ನೋಡಿದ್ರು. ನೋಡಿ ಅವ್ರನ್ನ ಕೇಳ್ತಾರ, ಕೆಲವು ಮಂದಿದ ನಗುಮುಖ ಅದ, ಕೆಲವು ಮಂದಿದ ಅಳಮುಖ ಅದ, ಯಾಕ ಅಂತ ಕೇಳಿದ್ರು. ಆ ಅಳಮುಖದವ್ರು ಹೇಳ್ತಾರ, ಏನ್ ಮಾಡುದ್ರಿ ಮಾತ್ಮರ, ನಮ್ಮ ಮನ್ಯಾಗ ಎಂತ ಪರಿಸ್ಥಿತಿ ಅದ, ಏನೂ ಇಲ್ಲ ಅಂದ್ರೆ ಬಿ ನಾವು ಪಾಂಡುರಂಗನ ಹೆಸರಲ್ಲಿ ಅವ್ರಿಗೆ ಬಿಟ್ಟು ದಿಂಡಿಗೆ ಬಂದಿದೀವು ಅಂದ್ರು. ಆಗ ಅವ್ರು ಹೇಳ್ತಾರಪ್ಪ, ನನ್ನ ಮನೆಗೆ ಬಂದಿರತಕ್ಕಂತವ ಖಾಲಿ ಕೈಲಿ ಅವನು ಹೋಗಿಲ್ಲ. ನಿನ್ನ ಹೆಂಡ್ರು ಮಕ್ಕಳಿಗೆ ಎಂತ ಸಂಕಟ ಇತ್ತು ಅಂದ್ರ ನನ್ನ ಮನೆಯಾಗ 8 ಎತ್ತಿನ ಒಕ್ಕಲ್ತನ, 400 ಚೀಲ ಜ್ವಾಳ ಅದಾವ, ನಿಮ್ ಎಲ್ಲರಿಗೂ ದಾನ ಕೊಡ್ತಾವ, ತಗೊಂಡ್ ಹೋಗ್ರಿ ಅಂದ. ಹೌದು 400 ಚೀಲ ಜ್ವಾಳ ಎಲ್ಲ ದಿಂಡಿ ಅವ್ರಿಗೆ ದಾನ ಕೊಟ್ಟು ಬಿಟ್ಟ. ಅವ ಹೆಂಡತಿ ಬರ್ತಾಳ ಹೊಡ್ಕೋತ ಸಾವತಾಮಾಳಿ,
ನಾಳೆ ರೋಣಿ ನಕ್ಷತ್ರ ಬತ್ತು ಏನು ಮಿರ್ಗ ರೋಣಿಗೆ ಬಿತ್ತುದು ಯಾರು ಬೀಜಾರ್ ಇಟ್ಕೋರಿ ಅಂದಳಕ್ಕೆ ಅವ ಹೇಳ್ದ ಪಾಂಡುರಂಗ ತಾನೇ ಕೊಡ್ತಾನೆ ಅವಳು ಹೋಗ್ಲಿ ಅಂದ ಬೀಜಕ್ಕೂ ಇಟ್ಕೊಂಡಿಲ್ಲ ಎಲ್ಲಾನೇ ಕೊಟ್ಟು ಬಿಟ್ಟ. ಹೌದಾ ಅವ್ರು ತಗೊಂಡು ಹೋದ್ರು. ಮುಂದ ರೋಣಿ ಮಿರ್ಗದ ಮಳಿ ಬೆತ್ ನೋಡ್ರಿ. ಹೌದು ಭೂಮಿ ಬಿತ್ತಬೇಕಲ್ಲ. ಇವ ನೆರೆಹೊರೆಯವರಿಗೆ ಹೋಗಿ ಕೇಳ್ತಾನ, ನನಗೊಂದು 6-3 ಸೊಲಿಗೆ ಜ್ವಾಳ ಈ ಸಜ್ಜಿ ಬೀಜ ಕೊಡ್ರಿ ಹೊಲ ಬಿತ್ತೇನು ಅಂತ. ಬಾಳ ದೊಡ್ಡ ಸ್ಥಾನ ಮಾಡಿ 400 ಚೀಲ ಜ್ವಾಳ ದಾನ ಮಾಡಿದಿ. ಹೌದು ಈಗ ಮನಿ ಬೀಜಕ್ಕಾಗಿ ಭಿಕ್ಷೆ ಬೇಡ್ತೇನ ಹೋಗಂದ್ರ ನಡಿ, ಬಾಳ ದೊಡ್ಡ ಶಾಣೆ ಇದೆ ನಿಂದ್ರ ಬೇಡ ಹೋಗಿ ಅಂದ್ರ. ಅವ ಅಂದ ಅವ್ರದ್ದು ಖರೇನಿ ಅದ, ನಾ ಶ್ರೀಮಂತ ಇದ್ದುದು ಖರಿ ಅದ, ಏನ್ ಅವ್ರ ಕಡೆ ಹೋಗುದು ಬೇಡ ಅಂದ. ಹೌದು ಮನೆಗೆ ಬಂದು ನೋಡ್ತಾನ, ನೀನು ಬೀಜರಿ ಬಿತ್ತಬೇಕಾಗ್ಯದ ಏನ್ ಮಾಡ್ಬೇಕತ್ತ. ಕುಂಬಳಕ ಇದ್ದು ಒಣಗಿದ ಕುಂಬಳ. ಹೌದಾ ನೆಲಗಣಿ ಹಾಕಿ ಇಟ್ಟಿರ್ತಾರ ನೋಡ್ರಿ. ಅಂತ 1-10 ಕುಂಬಳ ತಗೊಂಡ ಎಲ್ಲಾ ಒಡದ ಬೀಜ ಒಡೆದು ಮರದಿವ್ಸ ಕುರ್ಗಿ ಕೊಳ ಕಟ್ಟಿ ಹೀರಿ ಬೀಜ ಬಿತ್ತಿ ಬಿಟ್ಟ. ಬಿತ್ತಿದಾಗ ಹೀರಿ ಬಿತ್ತಿದ ಹೊಂದಾಗ ಮುಂದ ಒಂದು ಮಳಿ ಆಯ್ತು. 2 ದಿನದಾಗ ಹೊಲಾವು ಆಂಶಿ ಬಂದು ಹೋಗಿ ನೋಡ್ತಾನ, ಹೀರಿ ಬೀಜ ಹೋಗಿ ಸಜ್ಜಿದ ನಾಟಿತ್ತು ನೋಡ್ರಿ. ಎಂತ ತಾಕತ್ತ ಧರ್ಮದಲ್ಲಿ ಅಂತ ತಾಕತ್ತಿತ್ತು. ಅದು ಸಜ್ಜಿದ ನಾಟಿತ್ತು ನೋಡ್ರಿ. ಆ ಎಳ್ಯಾಗ ಏನ್ ಈ ಸಜ್ಜಿ ಹೊಲದಾಗ ಇವ ಏನ್ ಮಾಡ್ತಿದ್ದ ಅಂದ್ರ ಹಕ್ಕಿ ಕೈತಿದ್ದ. ಈ ಮಾತು ಪಾಂಡುರಂಗ ಗೊತ್ತಾಯ್ತು. ಹೌದು ಪಾಂಡುರಂಗ ನಾಮದೇವ್ ಮಹಾರಾಜ್ಗ ಮತ್ತು ಜ್ಞಾನೇಶ್ವರಿಗೆ ಹೇಳ್ತಾನ, ಒಂದ್ ಸ್ವಲ್ಪ ಹೋಗಿ ಅರಣ್ಯ ಊರಿಗೆ ಹೋಗಿ ಬರೋ ನಡ್ರಿ ಅಂದ. ನಡ್ರಿ ಅನ್ನಾನ. ಇವ್ರಿಬ್ರು ನಾಮದೇವ್ ಮಹಾರಾಜ ಜ್ಞಾನೇಶ್ವರ ಇವ್ರ ಅಲ್ಗರ್ಜಿ ಅಲ್ಲ. ಅವ ಒಬ್ಬ ಕ್ವಾಣಿನ ಬಾಯಿಲಿ ವೇದ ಓದಿಸಿದವ ಜ್ಞಾನೇಶ್ವರ, ಇವ ಪಾಂಡುರಂಗನ ಉಳಿಸಿದವ ನಾಮದೇವ್ ಮಹಾರಾಜ. ಹೌದಾ ಇಬ್ರು ಕೂಡ ಹೋದ್ರು. ಹೋಗು ತನಕ ಇವ ಎತ್ತಿನ ಕೊಟ್ಟಿಗೆ ಕೂತಿದ ಸಾವತಾ ಮಾಡಿ. ಪಾಂಡುರಂಗ ಹೇಳ್ತಾನ, ನಾ ಹೋಗಾನ ಬರ್ತಾ ನೀವ್ ಇಲ್ಲೇ ನಿಂದ್ರಿ ಅಂತ. ಹೌದಾ ಹೊರಗ ನಿಂತ್ರು. ಹೋದ ಮ್ಯಾಗ ಸಾವತಾ ಮಾಳಿಗೆ ಹೇಳ್ತಾನ, ಏಯ್ ನಾನು ಹಿಂದಿ ಇಬ್ಬರು ತುಡುಗರು ಬೆನ್ನತ್ಯಾರ, ಅವ್ರಿಗೆ ನಾ ಹೊಟ್ಟೆ ಸಿಗಬಾರದು ಕಾಣಬಾರದು. ಹೌದು ನಾ ಯಾರ ಕಣ್ಣಿಗೂ ಕಾಣಬಾರದು, ಅಂತ ಜಾಗ ಕೊಡು ನನಗ, ನಾ ಇಲ್ಲಿ ಇರ್ತೇನಂದ. ಅವ ಸೌತಾ ಮಾಡಿ ಎತ್ತಿನ ದವಣ್ಯಾಗ ಒಂದು ಕುಡ್ಗಿಲಿ ಬಿದ್ದಿತ್ತು ನೋಡ್ರಿ. ಎದಿನೇ ಹರ್ಕೊಂಡು ಒಳಗೆ ಇಟ್ಕೊಂಡು ಪರಮಾತ್ಮ ನೋಡ್ರಿ ಒಳಗೆ ಇಟ್ಕೊಂಡು ಬಿಟ್ಟ. ಇವ್ ಬಾಳೋತನ ನಿಂತು ನೋಡಿ ಬಂದ್ರು. ಪಾದವ್ ತಾಸಾಯ್ತು ಬಂದಿಲ್ಲ, ಏನ ನೋಡ್ಬೇಕು ಎಲ್ಲಿಗೇನ ಪಾಂಡುರಂಗ ಅಂತ ಹೇಳಿ ಬಂದು ನೋಡ್ತಾರ. ಅವನ ಎದಿಲಿ ಬೆಳಕು ಬಿದ್ದಿತ್ತ ಎಲ್ಲ ಅಂಗಳು ಕತ್ತಲದಾಗ ನೋಡ್ತಾರ. ಇವ ಎಂತ ಭಕ್ತ ಅಂತೇಳಿ ಶರಣಾಗಿದಾಗ ಪಾಂಡುರಂಗಗ ನಮಗ್ ಹೊಳ್ಳಿ ಕೊಡುವಪ್ಪ ಅಂದ್ರ ಅವ್ರು. ಹೌದು ನಾವೇ ಬಾಳ ದೊಡ್ಡ ಸಂತರ ತಿಳ್ಕೊಂಡಿದೀವ್. ಯಾನು ನಾ ಪಾಂಡುರಂಗಗ ಉಣಿಸಿದತ್ ನಾ ಅಂದಿದ. ನಾಮದೇವ್ ಮಹಾರಾಜ ಕ್ವಾಣಿಲಿ ಬಾಯಿಲಿ ವೇದ ಓದಿಸಿದ ಅಂದಿದ. ಯಾನು ನೀ ನಮ್ಗಿಂತ ಹೆಚ್ಚಿ ನಾವಿದ್ದಿ, ಪಾಂಡುರಂಗ ಬಿಡು ಅಂದಾಕರ ಪಟ್ನೆ ಅಂತ ಕನ್ನಡದಿಂದ ಹೊರಗೆ ತೆಗೆದು ಬಿಟ್ಟ. ಅವ್ರಿಗೆ ದರ್ಶನ ಕೊಟ್ಟ. ಅವತ್ ಸಾವತಾ ಮಾಳಿಗೆ ಆಶೀರ್ವಾದ ಇಟ್ಟ. ನಿನ್ನಲ್ಲಿ ಇರುವಂತ ಧರ್ಮ ಪ್ರತಿ ಒಂದು ಜೀವನಲ್ಲಿ ಇದ್ರೆ ಜಗತ್ತಿನ ಕಲ್ಯಾಣ ಆಗ್ತದೆ ಅಂತೇಳಿ ಅವನಿಗೆ ಆಶೀರ್ವಾದ ಕೊಟ್ಟು ಹೇಳ್ತಾನ. ನಾ ಮಾತ್ರ ಯಾವ ಸಂತರ ಭೇಟಿಗೆ ಹೋಗಂಗಿಲ್ಲ ಖರೆ. ಹೌದಾ ನಿನ್ನ ಭೇಟಿಗೆ ಮಾತ್ರ ನಾನೇ ಬರ್ತೀನಿ ಅಂತ ಹೇಳಿ ಪಾಂಡುರಂಗ. ಆಷಾಢಿ ಏಕಾದಶಿ ಆಯ್ತಂದ್ರ ಸೀದಾ ಪಂಡ್ರಪುರದ ಪಾಂಡುರಂಗನ ಪಾಲಿಕೆ ಅರಣ್ಯ ಊರಿಗೆ ಹೋಗ್ತದ ಸಾವತಾ ಮಾಳಿ ಭೇಟಿ. ಇದು ಎದರ ಪ್ರಭಾವ ಅಂದ್ರ ಪರಮಾತ್ಮನು ಬರ್ತಾನೆ ಭೇಟಿಗೆ ಅಂದ್ರ ಧರ್ಮದ ಪ್ರಭಾವ ಇಂತ ಅದಕ್ಕಿರ್ಲಿ. ಇವತ್ತಿನ ದಿವಸ ನಾವೇ ಬಾಳ ಮಾತಾಡಿ ಜನರನ್ನ ಬೇಜಾರಾಗೋದು ಬೇಡ. 4 ಕುಡಿ ಚಾಲ ಹಾಡ್ರಿ.